ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಂದು ಕುತ್ಕೊಂಡೆ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಯಾವ ಹುಡುಗ ಹಿಂಗ್ ವಿಡಿಯೋ ಮಾಡ್ತಾವನಲ್ಲ ಅಂತ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್, ಡ್ಯಾನ್ಸಿಂಗ್ ಈ ಒಂದು ಫೀಲ್ಡ್ನಲ್ಲೇ ತುಂಬ ದೊಡ್ಡ ಹೆಸರು ಮಾಡಬೇಕು ಅಂತ ಇದ್ರ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ, ಅಕ್ಕಪಕ್ಕದ ಮನೆಯವರೆಲ್ಲರೂ ಹೀರೋ ಹಂಗೆ ಹಿಂಗೆ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಮಾಸ್ಕಿಸ್ಗೆಲ್ಲ ಹಾಕೊಂಡು ವಿಡಿಯೋ ಮಾಡ್ತೀನಿ ಅಂತ ತಲೆಯಲ್ಲಿ ಬಂದ್ರೆ ತುಂಬಾ ಡಸ್ಟ್ ಇದೆ ಅಂತ ಎಲ್ರಿಗೂ ಗೊತ್ತು, ಅದಕ್ಕೆ ಮಾಸ್ಕ್ ಹಾಕೊಂಡು ಮಾಡಿದ್ದು. ಸೊ ಈಗ ನಾನು ರಾಜರಾಜೇಶ್ವರಿ ನಗರಲ್ಲಿದ್ದೀನಿ, RR ನಗರಲ್ಲಿ. ಒಂದು ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಹಂಗೆ ವಿಡಿಯೋನು ಮಾಡ್ಬಿಡೋಣ ಅಂತ ಸೊ ಬ್ಲಾಗು ಮಾಡ್ತಾ ಇದ್ದೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. RR ನಗರ್ ಬಂದೆ, ಆರ್ಚ್ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ಸೊ ಆರ್ಚ್ ನೋಡಿದ್ರೆ ಯಾರು ನೆನಪಾಗ್ತಾರೆ ಕಾಮೆಂಟ್ ಹಾಕಿ. ಇದ್ರೆ ಅವ್ ನಮ್ಮ ನೆಮ್ಮದಿ ಆಗಿರ್ಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಗೋಪಾಲನ್ ಮಾಲಿಗೆ ಹೋಗಿ ಸುತ್ತಾಡಿಕೊಂಡು ಈಗ ವಾಪಸ್ ವಿಜಯನಗರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮೆಟ್ರೋಗೆ ಬಂದೆ, ಈಗ 6 ಮಿನಿಟ್ಸ್ ತೋರಿಸ್ತಾ ಇದೆ ನೋಡಿ. 6 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಇವಾಗ ಬಂದು ಕುತ್ಕೊಂಡೆ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಯಾವ ಹುಡುಗ ಹಿಂಗ್ ವಿಡಿಯೋ ಮಾಡ್ತಾವನಲ್ಲ ಅಂತ. ನೋಡಿ ಜನ ತೋರಿಸ್ತೀನಿ, ಎಷ್ಟು ಜನ ಕೂತಿಯಾರ ಇಲ್ಲಿ. ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಯಾರು ಕೂತಿಲ್ಲ, ಒಬ್ಬನೇ ಕೂತಿದ್ದೀನಿ. ಬರೀ ಇಂಥದೆಯ. ಮೆಟ್ರೋ ಇಳಿದೆ, ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮನೆಗೆ ಹೋಗಿ ಊಟ ಮಾಡಿ ಮಾಡ್ಕೊಬಿಡೋಣ. ಸುಮ್ಮನೆ ಹೇಳಿದೆ ಮನೆ ಹೋಗೋಣ. ಫೈನಲಿ ಮನೆಗೆ ಬಂದೆ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬರೀ ಓಡಾಡಿದ್ದೇ ಆಗಿದೆ. ಏನು ಓಡಾಡಿದ್ದು ಅಂದರೆ ಒಂದು ಕ್ಲಾಸ್ನ ಅಟೆಂಡ್ ಮಾಡಬೇಕಿತ್ತು, ಅದು ಅಟೆಂಡ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದೆ. ಈಗಲೇ ಅದು ಕಂಫರ್ಟಬಲ್ ಇರಲಿಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕೆ, ಅದಕ್ಕೆ ಏನು ಕ್ಲಾಸು ಏನು ಅಂತೆಲ್ಲ ಮುಂದಿನ ವ್ಲಾಗಲ್ಲಿ ಬರುತ್ತೆ, ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓದ್ ವೀಡಿಯೋಗೆ ಎಲ್ಲ ತುಂಬ ಜನ ಕಮೆಂಟ್ ಹಾಕಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಹಾಗೆ ನನ್ನ ಬಗ್ಗೆ ಏನಾದ್ರು ಹೇಳೋಣ ಅನಿಸ್ತು. ನನ್ನ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್, ಡ್ಯಾನ್ಸಿಂಗ್ ಈ ಒಂದು ಫೀಲ್ಡ್ನಲ್ಲೇ ತುಂಬ ದೊಡ್ಡ ಹೆಸರು ಮಾಡಬೇಕು ಅಂತ ಈಗಲೂ ಕೂಡ ಸಾಕ್ತಾಯಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು, ಹಾಗೆ ನಿಶಾಂತ್ ಎಸ್ಗಾರ ಅನ್ನೋ ಒಂದು ಹೆಸರು ಉಳಿಬೇಕು ಅಲ್ಲಿ ಅನ್ನೋ ಒಂದು ಕನಸಿದೆ. ಇದಕ್ಕೆ ಸಪೋರ್ಟಾಗಿ ನಿಂತಿರೋದು ನನ್ನ ಫ್ಯಾಮಿಲಿ, ಮೇಜರಾಗಿ ನಮ್ಮಪ್ಪ. ಗಾರಾ ಫಿಲಮ್ಸ್ ಅನ್ನೋ ಒಂದು ಬ್ಯಾನರ್ ರೆಡಿ ಆಗಿದೆ, ಶೀಘ್ರದಲ್ಲಿ ಪೋಸ್ಟರ್ಗೂ ಕೂಡ ಬಿಡುಗಡೆ ಆಗುತ್ತೆ. ಇನ್ನೇನಿದ್ರು ಸಿದ್ಧತೆ ನಡೀತಿದೆ. ಒಳ್ಳೆ ಅಬ್ಬರ ಅಂತೂ ಖಚಿತ. ಹಾಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ವೀಡಿಯೋ ಆಗಿರ್ಬೋದು, ಆ್ಯಕ್ಟಿಂಗ್ ವೀಡಿಯೋ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ. ಅದನ್ನು ಅಪ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡ್ತಿದ್ರು. ಬೆಳ್ಳಿತೆರೆ ಪ್ರತಿಭೆ ನಿಶಾಂತ್ ಎಸ್ಗಾರ ಅಂತ ಚಿಕ್ಕ ವಯಸ್ಸಿಂದ ಆಗ್ತಿದ್ರು. ಅದನ್ನು ಎಲ್ಲರೂ ಕೇಳ್ತಿದ್ರು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ, ಅಕ್ಕಪಕ್ಕದ ಮನೆಯವರೆಲ್ಲರೂ ಹೀರೋ ಹಂಗೆ ಹಿಂಗೆ ಅಂತ. ನಾನು ಕೂಡ ಚಿಕ್ಕ ವಯಸ್ಸಿಂದ ಆ್ಯಕ್ಟರ್ ಆಗಲೇಬೇಕು, ಆ್ಯಕ್ಟರ್ ನಾನು ಹಂಗೆ ಹಿಂಗೆ ಅಂತ ತಲೆಯಲ್ಲಿ ಇಟ್ಕೊಂಡು ಈಗಲೂ ಕೂಡ ಹೋಗ್ತಾ ಇದ್ದೀನಿ. ಒಳ್ಳೆ ಪ್ರಯತ್ನದಲ್ಲಂತೂ ಇದ್ದೀವಿ. ಆದಷ್ಟು ಬೇಗ ಬೆಳ್ಳಿತೆರೆಯಲ್ಲಿ ಮಿಂಚ್ತೀನಿ. ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಏನೂ ಹೇಳಬೇಕಂದ್ರೆ ತುಂಬ ಹೇಳೋದಿದೆ, ಹೇಳೋಣ ಮುಂದಿನ ವ್ಲಾಗಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.